ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಫರಿಸಾಯರು ಯೇಸುವನ್ನು ಕೊಲೆ ಮಾಡಲು ಒಳಸಂಚು ಹೂಡಿದರು. ತಮಗೆ ವಿರುದ್ಧ ಒಳಸಂಚು ನಡೆಯುತ್ತಿದೆ ಎಂದು ಯೇಸು ಅರಿತುಕೊಂಡು ಅಲ್ಲಿಂದ ಹೊರಟು ಹೋದರು. ಅನೇಕ ಜನರು ಅವರ ಹಿಂದೆ ಹೋದರು. ಯೇಸು ಅಸ್ವಸ್ಥರಾಗಿದ್ದ ಎಲ್ಲರನ್ನೂ ಗುಣಪಡಿಸಿದರು ಮತ್ತು ತಮ್ಮ ವಿಷಯವನ್ನು ಯಾರಿಗೂ ತಿಳಿಸಬಾರದೆಂದು ಆಜ್ಞೆ ಮಾಡಿದರು. ಹೀಗೆ ದೇವರು ಪ್ರವಾದಿ ಯೆಶಾಯನ ಮುಖಾಂತರ ಹೇಳಿದ ಈ ವಚನ ನೆರವೇರಿತು. ಇಗೋ, ನನ್ನ ದಾಸನು, ನನ್ನಿಂದ ಆಯ್ಕೆಯಾದವನು, ನನಗೆ ಪರಮ ಪ್ರಿಯನು, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು. ನೆಲೆಗೊಳಿಸುವೆ ಇವನಲ್ಲಿ ಎನ್ನಾತ್ಮವನು, ಸಾರುವನಿವನು ಜಗದಲ್ಲಿ ನನ್ನ ಧರ್ಮವನು. ವಾದಿಸುವವನಲ್ಲ, ದನಿ ಎತ್ತಿ ಕೂಗುವವನಲ್ಲ, ಹಾದಿ ಬೀದಿಯಲ್ಲಿವನ ಕಂಠ ಮೊರೆಯುವುದಿಲ್ಲ. ಮುರಿದ ಜೊಂಡಿನಂತಹ ದುರ್ಬಲರಿಗೀತ ದೀನ ಬಂಧು, ನೊಂದಿ ಹೋಗುತ್ತಿಹ ದೀನ ದಲಿತರಿಗೆ ಕೃಪಾ ಸಿಂಧು. ನ್ಯಾಯ ನೀತಿಗೆ ಜಯ ದೊರಕಿಸದೆ ಬಿಡನಿವನು. ನೆಮ್ಮುವರು ಅನ್ಯ ಜನರೆಲ್ಲರೂ ಇವನ ನಾಮವನು. ಪ್ರಭುವಿನ ಶುಭ ಸಂದೇಶ. ಪ್ರೀತಿಯ ಸಹೋದರ ಸಹೋದರಿಯರೇ, ಗುಡ್ ಮಾರ್ನಿಂಗ್. ಇವತ್ತು ಸಂತ ಮತ್ತಾಯನು ಬರೆದ ಶುಭ ಸಂದೇಶ 12ನೇ ಅಧ್ಯಾಯ 14ರಿಂದ 21 ತನಕ. ಯೇಸು ಸ್ವಾಮಿಯನ್ನು ಕೊಲೆ ಮಾಡಲು ಫರಿಸಾಯರು ಒಳಸಂಚು ಮಾಡಿದರು. ಸಂತ ಮಾರ್ಕ ಇವ್ರ ಜೊತೆಗೆ ಇನ್ನೊಂದು ಗುಂಪನ್ನು ಸೇರಿಸ್ತಾರೆ. ಯಾರ ಗ್ರೂಪ್ ಅಂತ ಹೇಳಿದ್ರೆ ಹೆರೋದಿಯರು. ಆತನು ಕೂಡ ಯೇಸು ಸ್ವಾಮಿಯನ್ನು ಕೊಲ್ಲಲು ಪ್ರಯತ್ನಿಸುತ್ತಾನೆ. ಯಾರು? ಹೆರೋದ್ ಆಂಟಿಪಾಸ್. ಅವನ ತಂದೆ ಯೇಸು ಸ್ವಾಮಿ ಹುಟ್ಟಿದಾಗ ಕೊಲೆ ಮಾಡಬೇಕಂತೇಳಿ ಬೆತ್ಲೆಹೇಮಲ್ಲಿದ್ದ 2 ವಯಸ್ಸಿಗೆ ಒಳಗೆ ಇದ್ದಂತಹ ಎಲ್ಲ ಗಂಡು ಮಕ್ಕಳನ್ನು ಕೊಂದು ಹಾಕಿದ. ಅಂದಿನಿಂದ ಯೇಸು ಸ್ವಾಮಿಯ ವಿರುದ್ಧ ಆತನು ಕೆಲಸ ಮಾಡ್ತಿದ್ದ. ಯಾಕಂತ ಹೇಳಿದ್ರೆ ಫರಿಸಾಯರೊಡನೆ ಅವನು ಕೂಡ ಕೈ ಜೋಡಿಸ್ಕೊಂಡು ಈ ಒಳಸಂಚು ಮಾಡೋದಕ್ಕೆ ಪ್ರಯತ್ನ ಮಾಡ್ದ. ಈಗ ಫರಿಸಾಯರು ಹಾಗೆ ಬರಲಿಲ್ಲ. ಒಳಸಂಚು ಅಂತ ಹೇಳಿದ್ರೆ ಬಹಿರಂಗವಾಗಿ ಒಂದು ಕೂಟವನ್ನು ಏರ್ಪಡಿಸಿ, ಸಂಘವನ್ನು ಏರ್ಪಡಿಸಿ, ಸಂಘ ಸೇರಿ ಮಾತಾಡಿ ಯೇಸು ಸ್ವಾಮಿಯನ್ನು ಮುಗಿಸಲು, ಅವರನ್ನು ಕೊಲೆ ಮಾಡಲು ಸಂಚು ಮಾಡ್ತಾರೆ. ಯಾತಕ್ಕಾಗಿ? ಯೇಸು ಸ್ವಾಮಿ ಏನು ಮಾಡಿದ್ರು? ಬೋಧನೆ ಮಾಡಿದ್ರು. ಕೆಲವೊಂದು ಬೋಧನೆಗಳು ಫರಿಸಾಯರ ವಿರುದ್ಧವಾಗಿತ್ತು. ಕಾರಣ, ಫರಿಸಾಯರು ನಿಯಮಗಳ ಪಾಲಿಕೆಯನ್ನು ಮಾತನಾಡಿದ್ರೆ ಹೊರತು ಅದರ ಉದ್ದೇಶಗಳನ್ನು ಅವರು ಮಾತನಾಡಲಿಲ್ಲ. ಯೇಸು ಸ್ವಾಮಿ ಹೇಳಿದ ಹಾಗೆ ಇವರು ಜನರ ತಲೆ ಮೇಲೆ ಬಂಡೆಗಳನ್ನು ಕೂರಿಸ್ತಾರೆ, ಆದರೆ ತಮ್ಮ ಕಿರುಬೆರಳಿಂದ ಕೂಡ ಅವುಗಳನ್ನು ಮುಟ್ಟೋದಿಲ್ಲ ಅಂತ. ಯೇಸು ಸ್ವಾಮಿ ಫರಿಸಾಯರ ವಿರುದ್ಧ ಇರಲಿಲ್ಲ. He was against the Pharisaic attitude. He was against the Pharisaic attitude. ನಮ್ಮ ಮಗ ಇಂಥ ಇದಾನೆ ಅಂತ ಇಟ್ಕೊಳ್ಳಿ ಮನೆಯಲ್ಲಿ, ನಮ್ಮ ಊರಲ್ಲಿ ಎಲ್ರಿಗೂ ಹೇಳ್ತಾನೆ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು, ಅವರೇ ದೇವರು, ಅವರ ಆಶೀರ್ವಾದ ಪಡ್ಕೋಬೇಕು ಅಂತ ಹೇಳಿ ಊರಿಗೆಲ್ಲ ಬೋಧನೆ ಮಾಡಿಬಿಟ್ಟು ಮನೆಗೆ ಬಂದಾಗ ತಂದೆ ತಾಯಿಗಳಿಗೆ ಊಟ ಹಾಕಲಿಲ್ಲ ಅಂತ ಹೇಳಿದ್ರೆ ಆ ಮಗುವನ್ನು ಮೆಚ್ಕೊಳ್ಳೋಕ್ಕಾಗುತ್ತಾ? ಆಗೋದಿಲ್ಲ. ಫರಿಸಾಯರು ಮಾಡಿದ್ದದೇ, ಯೇಸು ಸ್ವಾಮಿ ಹೇಳಿದ್ದು ಅದೇ.
ನೀವು ಬೋಧನೆ ಮಾಡೋದನ್ನು ಪಾಲಿಸಿದ್ದನ್ನು ಬೋಧನೆ ಮಾಡಿ. ಗುರುಗಳಿಗೆ ದೀಕ್ಷೆ ಕೊಡ್ತಾರೆ, ಗುರುಪಟ್ಟ ಕೊಡ್ತಾರೆ. ಗುರುಪಟ್ಟ ಕೊಟ್ಟಾಗ ಅವರ ಕರಗಳಲ್ಲಿ ಬೈಬಲನ್ನು ಇಟ್ಟು ಧರ್ಮಾಧ್ಯಕ್ಷರು ಇದೇ ಹೇಳ್ತಾರೆ, ವಿಶ್ವಾಸಿಸು, ಓದುವುದನ್ನು ವಿಶ್ವಾಸಿಸು, ವಿಶ್ವಾಸಿಸಿದ್ದನ್ನು ಜೀವಿಸಿದ್ದನ್ನು ಬೋಧಿಸು. ಬೋಧನೆ ಅನ್ನೋದು ಬರೀ ಬಾಯಿ ಮಾತಿಂದ ಅಲ್ಲ, ಜೀವನದ ಮುಖೀನ ಪ್ರೀತಿಯ ಸಹೋದರ ಸಹೋದರಿಯರೇ. ಅದನ್ನು ಹೇಳಿದಾಗ ಫರಿಸಾಯರಿಗೆ ಇಷ್ಟ ಆಗಲಿಲ್ಲ, ಅರ್ಥ ಆಗಲಿಲ್ಲ. ಹಲವಾರು ಸಂದರ್ಭಗಳಲ್ಲಿ ಅವರಿಗೆ ಅರ್ಥವನ್ನು ಹೇಳ್ತಾರೆ ಪ್ರಭು ಯೇಸು ಸ್ವಾಮಿ, ಆದರೆ ಅರ್ಥವನ್ನು ಗ್ರಹಿಸಿಕೊಳ್ಳಲು ಅವರಿಗೆ ಹೃದಯ ಇರಲಿಲ್ಲ. ಆದ ಕಾರಣ ಬೈಬಲ್ ಗ್ರಂಥದಲ್ಲಿ ಶುಭ ಸಂದೇಶದಲ್ಲಿ ಆಗಾಗ್ಗೆ ಹೇಳ್ತಾರೆ, ಅವರಿಗೆ ಕಿವಿ ಇದ್ದರೂ ಕೇಳೋದಿಲ್ಲ, ಕಣ್ಣಿದ್ದರೂ ನೋಡೋದಿಲ್ಲ, ಹೃದಯ ಇದ್ದರೂ ಗ್ರಹಿಸ್ಕೊಳ್ಳೋದಿಲ್ಲ ಅಂತೇಳಿ. ಕಣ್ಣಿದ್ರೂ ನೋಡೋದಿಲ್ಲ, ಕಿವಿ ಇದ್ದರೂ ಕೇಳೋದಿಲ್ಲ, ಹೃದಯ ಇದ್ದರೂ ಗ್ರಹಿಸೋದಿಲ್ಲ. ಯಾಕೆಂತ ಹೇಳಿದ್ರೆ ಇಷ್ಟಪಡೋದಿಲ್ಲ. ನಿದ್ದೆ ಮಾಡೋನ್ನ ಎಬ್ಬಿಸ್ಬಿಡ್ಬೋದು, ನಿದ್ದೆ ಮಾಡೋ ಥರ ನಾಟಕ ಮಾಡೋನ್ನ ಎಬ್ಬಿಸೋಕ್ಕಾಗೋದಿಲ್ಲ. ಆಗುತ್ತಾ? ಆಗೋದಿಲ್ಲ. ಕೆಲವೊಮ್ಮೆ ಸಂಸಾರಗಳು ಒಡೆದೋಗುತ್ತೆ. ಯಾಕೆಂತ ಹೇಳಿದ್ರೆ ಅಲ್ಲಿ ತಪ್ಪುಗಳಾಗ್ತವೆ ಅಂತ ಅಲ್ಲ, ಅಲ್ಲಿ ಇಷ್ಟ ಇಲ್ಲ ಅಂತ ಹೇಳಿ ಅಷ್ಟೇ. ಎಷ್ಟೇ ಗಂಟಾಕಿ, ಕಾಲಿಗೆ ಗಂಟಾಕಿ ನೀವು ಹಗ್ಗ ಹಿಡಿದು ಕಟ್ಟಿದ್ರೂ ಕೂಡ ಕಿತ್ಕೊಂಡು ಹೋಗೋ ಕುದುರೆ ಕಿತ್ಕೊಂಡು ಹೋಗ್ತಾನೆ ಇರ್ತದೆ, ಅದನ್ನು ತಡೆಯೋಕ್ಕಾಗೋದಿಲ್ಲ. ಅಲ್ವಾ ಪ್ರೀತಿಯ ಸಹೋದರ ಸಹೋದರಿಯರೇ? ಯೇಸು ಸ್ವಾಮಿ ಇವರಿಗೆ ಹೇಳಿದ ಮಾತುಗಳನ್ನು ಗ್ರಹಿಸಲಾರರು, ಇವರು ಕೇಳಿಸ್ಕೊಳ್ಳಲಿಲ್ಲ. ಏಕೆಂತ ಹೇಳಿದ್ರೆ ಅದು ಅವರ ಜೀವನ ವಿರುದ್ಧವಾಗಿತ್ತು. ಉದಾಹರಣೆಗೆ ಹೇಳೋದಾದರೆ ಯೇಸು ಸ್ವಾಮಿ ಸಾಬತ್ ದಿನ ಎಷ್ಟೋ ರೋಗ ರುಜಿನಗಳನ್ನು ಗುಣಪಡಿಸಿದ್ರು. ಏನು ಹೇಳಿದ್ರು? ಸಾಬತ್ ದಿನದಂದು ನೀವು ಯಾವ ಕೆಲಸನೂ ಮಾಡಬಾರ್ದು. ಯೇಸು ಸ್ವಾಮಿ ಕೇಳ್ತಾರೆ, ಸಾಬತ್ ದಿನ ದೇವರ ದಿನ, ಒಳ್ಳೇದು ಮಾಡೋದು ಅಥವಾ ಕೆಟ್ಟದ್ದು ಮಾಡೋದು? ಒಳ್ಳೇದು ಮಾಡಿದ್ರೆ ಅದರಲ್ಲಿ ಏನು ತಪ್ಪಿದೆ? ದೇವರ ದಿನದಲ್ಲಿ ಇನ್ನೊಂದು ಮನುಷ್ಯನ ಉದ್ಧಾರಕ್ಕಾಗಿ ಒಳ್ಳೆಯದು ಮಾಡುವಾಗ ತಪ್ಪಿಲ್ಲ ಎನ್ನುವ ಸತ್ಯವನ್ನು ಯೇಸು ಸ್ವಾಮಿ ಹೇಳಿದಾಗ ಫರಿಸಾಯರು ಅದನ್ನು ಒಪ್ಪಲಿಲ್ಲ. ಅವರು ಹೀಗೆ ಹೋದರೆ ಎಲ್ಲರೂ ಕೂಡ ಯೇಸು ಸ್ವಾಮಿ ಹಿಂದೆ ಹೋಗ್ತಾರೆ, ನಮಗೆ ಯಾವ ಪ್ರಯೋಜನವೂ ಇರೋದಿಲ್ಲ, ಮುಖ್ಯತ್ವ ಇರೋದಿಲ್ಲ ಎನ್ನುವ ಮನಸ್ಸಿಗೆ ಅವರು ಬರುತ್ತಾರೆ. ಶುಭ ಸಂದೇಶದಲ್ಲಿ ಕೂಡ ಹೇಳಲಾಗಿದೆ, ಗಲಿಲೇಯ ಪ್ರಾಂತ್ಯದಿಂದ, ಜುದೇಯ ಪ್ರಾಂತ್ಯದಿಂದ, ಇದುಮೇಯ, ಜೋರ್ಡಾನ್ ಪ್ರಾಂತ್ಯ, ಎಲ್ಲ ಕಡೆಯಿಂದ ಕೂಡ ಜನ ಬರ್ತಾ ಇದ್ದಾರೆ. ಯೇಸು ಸ್ವಾಮಿಯ ಬೋಧನೆಯನ್ನು ಕೇಳ್ತಾರೆ, ತಮ್ಮ ರೋಗ ರುಜಿನಗಳನ್ನು ಮುಂದಿಡ್ತಾರೆ, ಗುಣ ಹೊಂದುತ್ತಾರೆ, ದೇವರನ್ನು ಆರಾಧಿಸ್ತಾರೆ, ಹೋಗ್ತಾರೆ. ಇದು ಹೀಗೇ ಹೋಗ್ತಾ ಇದ್ರೆ ಫರಿಸಾಯರಿಗೆ ಬೆಲೆ ಇರುವುದಿಲ್ಲ ಎನ್ನುವುದನ್ನು ಅವರು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರು. ತನ್ನ ಸ್ಥಾನಮಾನಗಳನ್ನು ಉಳಿಸಿಕೊಳ್ಳುವುದಕ್ಕೆ, ತನ್ನ ಮುಖ್ಯತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಒಂದು ಪ್ರವಾದಿಯನ್ನು, ಒಂದು ಗುರುವನ್ನು, ಒಂದು ದೇವರನ್ನು ಕೊಲೆ ಮಾಡಲು ಸಿದ್ಧರಾಗ್ತಾರೆ. ಕೀಪ್ ಇಟ್ ವೆರಿ ಇಂಪಾರ್ಟೆಂಟ್ ಈ ಮೊದಲ ವಿಷಯ. ಯಾಕಂದರೆ ಈ ಮೊದಲ ವಿಷಯದಲ್ಲಿ ನಾವು ಕೂಡ ಭಾಗಿಯಾಗ್ತೀವಿ. ಹೇಗೆ ಅಂತ ಕೊನೆಗೆ ಹೇಳ್ತೀನಿ. ಎರಡನೇದಾಗಿ ಯೇಸು ಸ್ವಾಮಿ ಅವರನ್ನು ಎದುರಿಸಲಿಲ್ಲ. ಅವ್ರಿಗೆ ಗೊತ್ತಿತ್ತು ಇವರು ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ. ಅವ್ರನ್ನ ಕೇಳ್ಬೋದಾಗಿತ್ತು, ಏನು ಮಾಡ್ತೀಯ ನೀನು, ಏನು ಮಾಡ್ತೀಯಾ? ಯೇಸು ಸ್ವಾಮಿ ಒಮ್ಮೆ ಕೇಳ್ತಾರೆ. ಯಾವಾಗ ಕೇಳ್ತಾರೆ ಹೇಳ್ರಿ? ಯಾವಾಗ ಕೇಳ್ತಾರೆ? ಯೇಸು ಸ್ವಾಮಿನ ಬಂಧಿಸಿದ ಮೇಲೆ ಅವರಿಗೆ ಹಿಂಸೆಯನ್ನು ಕೊಟ್ಟಾಗ ಒಬ್ಬ ಕೆನ್ನೆಗೆ ಹೊಡಿತಾನೆ. ಆಗ ಯೇಸು ಸ್ವಾಮಿ ಏನು ಹೇಳ್ತಾರೆ? ನನ್ನ ಕೆನ್ನೆಗೆ ಯಾಕೆ ಹೊಡೆದೆ? ನಾನು ಮಾಡಿದ ತಪ್ಪೇನು? ನಾನು ತಪ್ಪು ಮಾಡಲಿಲ್ಲ ಅಂತ ಹೇಳಿದ್ರೆ ನೀನು ಯಾಕೆ ಹೊಡೆದೆ ಅಂತ. ಆದರೆ ಯೇಸು ಸ್ವಾಮಿ ಇಲ್ಲಿ ಕೇಳೋದಿಲ್ಲ. ಏನು ಮಾಡ್ತಾರೆ? ಆ ಸ್ಥಳವನ್ನು ಬಿಟ್ಟು ಹೋಗ್ಬಿಡ್ತಾರೆ. ಅವ್ರು ಕೇಳ್ಬೋದಾಗಿತ್ತು, ಒಳಸಂಚು ಮಾಡ್ತಾ ಇದ್ದೀರಲ್ಲ, ನೀವೆಲ್ಲ ಸೇರ್ಕೊಂಡು ನನ್ನ ವಿರುದ್ಧ ಹೋಗ್ತಾ ಇದ್ದೀರಲ್ಲ, ನಿನ್ನ ವಿರುದ್ಧ ನಾನು ಮಾಡಿದ ತಪ್ಪೇನು ಬಹಿರಂಗವಾಗಿ ತಿಳಿಸು ಅಂತ ಹೇಳ್ಬೋದಾಗಿತ್ತು. ಆದರೆ ಯೇಸು ಸ್ವಾಮಿ ಕೇಳಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರ ಮರಣದ ಗಳಿಗೆ ಬರಲಿಲ್ಲ ಅಷ್ಟೆ. ಸಂತ ಯೋಹಾನನು ಬರೆದ ಶುಭ ಸಂದೇಶ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಮಾತೆ ಮರಿಯಮ್ಮನವರು ಯೇಸು ಸ್ವಾಮಿಯಲ್ಲಿ ಕೇಳ್ತಾರೆ, ಅಪ್ಪ ನೋಡಿ, ಈ ಕುಟುಂಬದಲ್ಲಿ ದ್ರಾಕ್ಷರಸ ಖಾಲಿಯಾಗಿದೆ,
ಅವ್ರಿಗೆ ಏನಾದರೂ ನೀನು ಮಾಡಿಕೊಡು ಅಂತ ಹೇಳಿದಾಗ ಯೇಸು ಸ್ವಾಮಿ ಏನು ಹೇಳ್ತಾರೆ? ನನ್ನ ಗಳಿಗೆ ಇನ್ನೂ ಬರಲಿಲ್ಲ ಅಂತ ಹೇಳಿದ್ರೆ ಆ ಮಹಿಮೆ ಅನ್ನು ವ್ಯಕ್ತಪಡಿಸುವ ಆ ಸಂದರ್ಭ ಇನ್ನೂ ಬರಲಿಲ್ಲ, ಬಂದಾಗ ನಾನು ಮಾಡ್ತೀನಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಈವಾಗಲೂ ಅಷ್ಟೇ ಯೇಸು ಸ್ವಾಮಿ ಆ ಸ್ಥಳವನ್ನು ಬಿಟ್ಟು ಹೋಗ್ತಾರೆ. ಕಾರಣ ಅವ್ರ ಗಳಿಗೆ ಬಂದಿಲ್ಲ ಅಂತ ಮಾತ್ರನೇ ಹೊರತು ಭಯ ಪಟ್ಕೊಂಡು ಹೋದ್ರು ಅನ್ನೋದು ವಿಷಯ ಅಲ್ಲ. ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಅಲ್ಲಿಂದ ತಪ್ಪಿಸ್ಕೊಂಡು ಕಾಡಿಗೋ ಬೆಟ್ಟದ ಮೇಲೋ ಹೋಗಲಿಲ್ಲ, ಮತ್ತೆ ಜನರ ಸೇವೆಗೆ ಹೋಗ್ತಾರೆ. ಆ ಸ್ಥಳವನ್ನು ಬಿಟ್ಟು ಇನ್ನೊಂದು ಸ್ಥಳಕ್ಕೆ ಹೋಗ್ತಾರೆ. ಇನ್ನೊಂದು ಸ್ಥಳದಲ್ಲಿ ಹೋಗಿ ಬೋಧನೆ ಮಾಡ್ತಾರೆ. ರೋಗ ರುಜಿನದಿಂದ ಕಷ್ಟಪಡುತ್ತಿರುವ ಜನ ಅವರ ಮುಂದೆ ಬಂದಾಗ ಅವರ ಮೇಲೆ ಕನಿಕರ ಪಟ್ಟು ಪ್ರತಿಯೊಬ್ಬರನ್ನು ಕೂಡ ಆಶೀರ್ವದಿಸಿ ಅವರೆಲ್ಲರೂ ಕೂಡ ಆರೋಗ್ಯ ಭಾಗ್ಯವನ್ನು ಪಡೆಯುವ ಆಶೀರ್ವಾದವನ್ನು ದಯಪಾಲಿಸುತ್ತಾರೆ. ಅಂತ ಹೇಳಿದ್ರೆ ಯೇಸು ಸ್ವಾಮಿ ತಾನು ಬಂದ ಉದ್ದೇಶವನ್ನು ಪೂರೈಸಲು ಎಂದಿಗೂ ಹಿಂಜರಿಯಲಿಲ್ಲ. ಇದು ಮಾತ್ರ ಅಲ್ಲ, ತನ್ನ ನಂಟರು ಹಾಗೂ ತುಂಬ ಆಪ್ತವಾದವರಾದ ಸ್ನಾನಿಕ ಯೌವಾನರು ಸತ್ತಾಗಲೂ ಕೂಡ ಅವರು ಒಂದಷ್ಟು ಸಮಯ ದುಃಖದಲ್ಲಿ ಕಳಿಬೇಕು ಅಂತ ಹೋದಾಗ ಜನ ಅವ್ರನ್ನ ಬಿಡೋದಿಲ್ಲ. ಅವಾಗೇನು ಮಾಡ್ತಾರೆ? ಸ್ನಾನಿಕ ಯೌವಾನ ಸತ್ತೋಗ್ಬಿಟ್ಟಿದ್ದಾರೆ, ನಾನು ಸ್ವಲ್ಪ ಏಕಾಂಕಿಯಾಗಿ ಇರಬೇಕು ಅಂತ ಹೇಳಿ ಅವರು ಹೋಗಲಿಲ್ಲ. ಬದಲಾಗಿ ಏನು ಮಾಡಿದ್ರು? ಜನರಿಗೆ ಸೇವೆ ಮಾಡಿದ್ರು. ಸೊ therefore even now he does the same. ಜನರ ಸೇವೆಯನ್ನು ಮಾಡ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಅದು ಎಷ್ಟೇ ಕಷ್ಟಗಳು ಬಂದರೂ, ಜನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರು, ಜನ ಅವರ ವಿರುದ್ಧ ಹೋದರು, ಯೇಸು ಸ್ವಾಮಿ ತನ್ನ ವ್ಯಕ್ತಿತ್ವವನ್ನು, ತನ್ನ ಒಳ್ಳೆಯತನವನ್ನು, ತನ್ನ ಅಧಿಕಾರವನ್ನು, ತನ್ನ ಆತ್ಮವನ್ನು ಎಂದಿಗೂ ಬಿಡಲಿಲ್ಲ. ಅವ್ರು ಹೇಳ್ಬೋದಾಗಿತ್ತು, ಈ ಜನರಿಗೋಸ್ಕರ ನಾನು ಎಷ್ಟೆಲ್ಲ ಮಾಡ್ತಾ ಇದ್ದೀನಿ, ಜನರಿಗೋಸ್ಕರ ಎಷ್ಟೆಲ್ಲ ಮಾಡ್ತಾ ಇದ್ದೀನಿ. ಹಸಿವಾದಾಗ ಆಹಾರ ಕೊಟ್ಟೆ, ರೋಗ ರುಜಿನದಿಂದ ಕಷ್ಟಪಡುತ್ತಿರುವಾಗ ಆರೋಗ್ಯ ಭಾಗ್ಯವನ್ನು ಕೊಟ್ಟೆ, ಕಣ್ಣಿಲ್ದವ್ರಿಗೆ, ಕಿವಿ ಇಲ್ದವ್ರಿಗೆ, ಕುಂಟರಿಗೆ, ಕುರುಡರಿಗೆ ಎಲ್ರಿಗೂ ಕೂಡ ಒಳ್ಳೆಯ ಜೀವನವನ್ನು ಕೊಟ್ಟೆ, ಸತ್ತವನನ್ನು ಕೂಡ ಎಬ್ಬಿಸಿದೆ. ಆದರೆ ಇವರು ಮಾಡ್ತಾ ಇರೋದು ಏನು? ನನ್ನ ಕೊಲೆ ಮಾಡಲು ಬರ್ತಾ ಇದ್ದಾರೆ. ಎಂಥ ಕೆಟ್ಟ ಪೀಳಿಗೆ ಇದು, ಈ ಪೀಳಿಗೆಗೆ ನಾನು ಏನು ಮಾಡಲ್ಲ ಅಂಥೇಳಿ ಯೇಸು ಸ್ವಾಮಿ ಹೋಗಲಿಲ್ಲ. ಅವರು ತಪ್ಪು ಮಾಡ್ತಾರೆ ಅಂಥೇಳಿ ಯೇಸು ಸ್ವಾಮಿ ತನ್ನ ಒಳ್ಳೆತನವನ್ನು ಬಿಡಲಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಅವರು ಆ ಒಳ್ಳೆತನವನ್ನು ಇರಿಸಿಕೊಂಡರು. ಆದ ಕಾರಣ ಮತ್ತಾಯ ಯೆಶಾಯ ಪ್ರವಾದಿಯ ಗ್ರಂಥದ ಆ ಒಂದು ಪ್ರವಚನವನ್ನು, ಪ್ರವಾದನೆಯನ್ನು ಹೇಳ್ತಾನೆ. 42ನೇ ಅಧ್ಯಾಯ, ಅದು 42ನೇ ಅಧ್ಯಾಯ. ಈಸ್ ಅ ಜೆಂಟಲ್ ಸರ್ವೆಂಟ್, ಈಸ್ ಅ ಜೆಂಟಲ್ ಸರ್ವೆಂಟ್ ಹೂ ಎಂಬ್ರೇಸಸ್ ಎವ್ರಿ ಒನ್. ಅವರ ಗಾಯಗಳನ್ನು ಕಟ್ಟಲು, ರೋಗಗಳನ್ನು ಗುಣಪಡಿಸಲು, ಅವರಿಗೆ ಸಂತೈಸಲು ಅವರ ಸೇವಕರಾಗುತ್ತಾರೆ ಎನ್ನುವ ವಿಷಯವನ್ನು ಯೆಶಾಯ ಪ್ರವಾದಿ 42ನೇ ವಚನದಲ್ಲಿ ನಾವು ನೋಡುವುದನ್ನು ಸಂತ ಮತ್ತಾಯ ತನ್ನ ಶುಭ ಸಂದೇಶದಲ್ಲಿ ಬರೀತಾನೆ. ಇದು ಒಂದೇ ಜಾಗದಲ್ಲಿ ಮಾತ್ರ ಅಲ್ಲ, 4 ವಿಷಯ ಇದೆ ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ. 42ನೇ ಅಧ್ಯಾಯದಲ್ಲಿ ಈಸ್ ಅ ಜೆಂಟಲ್ ಸರ್ವೆಂಟ್ ಈ ಸೇಸ್. 48ನೇ ಅಧ್ಯಾಯದಲ್ಲಿ ಅವರು ಎಲ್ಲರಿಗೂ ಸೇವಕರು, ಬರೀ ಇಸ್ರಾಯೇಲ್ ಜನಾಂಗಕ್ಕೆ ಮಾತ್ರವಲ್ಲ. ಸಿಮಿಯೋನ್ ಪ್ರವಾದಿ ಹೇಳ್ತಾನೆ, ಈತ ಲೋಕಕ್ಕೆ ಬೆಳಕಾಗುವನು, ಈತ ಮಹಾನ್ ವ್ಯಕ್ತಿ, ಮಹಾನ್ ಪುರುಷ, ಜನಾಂಗಗಳಿಗೆ ಈತ ಬೆಳಕಾಗುವನು. ಈಸ್ ಎ ಯೂನಿವರ್ಸಲ್ ಸರ್ವೆಂಟ್. 50ನೇ ಅಧ್ಯಾಯದಲ್ಲಿ ಈಸ್ ಅ ಒಬೀಡಿಯಂಟ್ ಸರ್ವೆಂಟ್, ಈಸ್ ಅ ಒಬೀಡಿಯಂಟ್ ಸರ್ವೆಂಟ್. 26ನೇ ಅಧ್ಯಾಯದಲ್ಲಿ ಮತ್ತಾಯ ಮತ್ತೆ ಈ ವಿಷಯಗಳನ್ನು ತರ್ತಾನೆ. ಯೇಸು ಸ್ವಾಮಿ ತನ್ನ ಕಷ್ಟವನ್ನು, ನೋವನ್ನು ಗೆತ್ಸೆಮನೆ ತೋಪಿನಲ್ಲಿ ಅನುಭವಿಸುತ್ತಿರಬೇಕಾದ್ರೆ ಹೇಳ್ತಾರೆ, ದೇವರೇ ಈ ಕೊಡ ತುಂಬ ಕಷ್ಟವಾಗಿದೆ, ಇದು ತುಂಬ ಕಷ್ಟವಾಗಿದೆ, ಆದರೆ ನಿನ್ನ ಚಿತ್ತವಾದರೆ ನಾನು ತಲೆಬಾಗುತ್ತೇನೆ, ನಾನು ಸ್ವೀಕರಿಸುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಮುಂದಕ್ಕೆ ಹೋಗ್ತಾರೆ. ಈಸ್ ಅ ಸಫರಿಂಗ್ ಸರ್ವೆಂಟ್, ಒಬೀಡಿಯಂಟ್ ಸರ್ವೆಂಟ್, ಒಬೀಡಿಯಂಟ್ ಟು ಹಿಸ್ ಫಾದರ್ ಆಲ್ವೇಸ್. 52ನೇ ಅಧ್ಯಾಯದಲ್ಲಿ ಈಸ್ ಅ ಸಫರಿಂಗ್ ಸರ್ವೆಂಟ್.
ಶಿಲುಬೆಯನ್ನು ಹೊತ್ಕೋತಾರೆ. ಸಂತ ಪೇತ್ರ ತನ್ನ ಪತ್ರದಲ್ಲಿ 2ನೇ ಅಧ್ಯಾಯದಲ್ಲಿ, ಮೊದಲನೆಯ ಪತ್ರ 2ನೇ ಅಧ್ಯಾಯದಲ್ಲಿ 24ನೇ ವಚನದಲ್ಲಿ ಹೇಳ್ತಾರೆ, ಯೇಸು ಸ್ವಾಮಿ ಶಿಲುಬೆಯನ್ನ ಮನುಷ್ಯನ ಪಾಪಗಳಿಗೋಸ್ಕರ ಸ್ವೀಕರಿಸಿದರು ಎಂಬುದರಾಗಿ. ದೀಸ್ ಆರ್ ಆಲ್ ರಿಫ್ಲೆಕ್ಷನ್ ಆಫ್ ಐಸಾಯ. ಈಗ ಹೋದ್ರೆ, ಮನೆಗೆ ಹೋದ್ರೆ ಮತ್ತೆ ಬೈಬಲ್ ತಗೊಂಡು ಈ 4 ಅಧ್ಯಾಯಗಳನ್ನು ಓದ್ರಿ. 42, 48, 50, 52 4 ವಾಕ್ಯ ಇರ್ತದೆ. ಓದಿ. ಇಟ್ಸ್ ಅ ರಿಫ್ಲೆಕ್ಷನ್ ಆಫ್ ವಾಟ್ ಐ ಸೆಡ್ ಇನ್ ದ ಗಾಸ್ಪಲ್. ಮೊದಲನೇದು ಮತ್ತಾಯ 12ನೇ ಅಧ್ಯಾಯದಲ್ಲಿ ಕೋಟ್ ಮಾಡ್ತಾರೆ. 2ನೇದು ಮತ್ತಾಯನು ಲೂಕನು ಬರೆದ ಶುಭ ಸಂದೇಶ 2ನೇ ಅಧ್ಯಾಯ. 3ನೇದು ಮತ್ತಾಯನು ಬರೆದ ಶುಭ ಸಂದೇಶ 26ನೇ ಅಧ್ಯಾಯ. 4ನೇದು ಮಾರ್ಕನು ಬರೆದ ಶುಭ ಸಂದೇಶ 10ನೇ ಅಧ್ಯಾಯ. ಹೋಗಿ ಒಂದು ಸಲ ನೋಡಿಕೊಂಡು ಕ್ರಾಸ್ ರೆಫರ್ ಮಾಡಿ, ತುಂಬ ಚೆನ್ನಾಗಿರ್ತದೆ. ಅಂದರೆ ಯೇಸು ಸ್ವಾಮಿ ಒಂದು ಸೇವಕನಾಗಿ ನಮ್ಮೆಲ್ಲರಿಗೂ ಕೂಡ ಆ ಒಂದು ಅತಿ ಉನ್ನತ ವಿಷಯಗಳನ್ನು ಕೊಟ್ಟರು. ಯಾವತ್ತಿಗೂ ಕೂಡ ತನ್ನ ಒಳ್ಳೆಯತನವನ್ನು ಮಾಡೋದಕ್ಕೆ ಹಿಂಜರಿಯಲಿಲ್ಲ ಯೇಸು ಸ್ವಾಮಿ. ಆದರೆ ಈ ಒಂದು ಗುಣವನ್ನು ನಾವು ಸದಾ ಕಲಿಬೇಕು. ನಮ್ಮ ಮನಸ್ಸು ಏನನ್ನುತ್ತೆ ಅಂತ ಹೇಳಿದ್ರೆ, ಅನೇಕ ಸಂದರ್ಭಗಳಲ್ಲಿ ಯಾರಾದರೂ ನಮ್ಮನ್ನು ಬೈದು ಬಿಟ್ರೆ ಅವನ್ನ ಮುಗಿಸೋ ತನಕ ನಾವು ಬಿಡೋದಿಲ್ಲ, ಅವನ ಕುಟುಂಬ ಹಾಳು ಮಾಡೋ ತನಕ ನಾವು ಬಿಡೋದಿಲ್ಲ. ಯು ಡೋಂಟ್ ಗೋ ದಟ್ ಫಾರ್. ಬಿಕಾಸ್ ಸಮನ್ ಇಸ್ ಬ್ಯಾಡ್ ಟು ಯು, ಯು ನೀಡ್ ನಾಟ್ ಬಿ ಬ್ಯಾಡ್. ಯಾರೋ ಕೆಟ್ಟದನ್ನ ಮಾಡಿದ ಕೂಡಲೇ ನಿನ್ನ ಒಳ್ಳೆಯತನವನ್ನು ನೀನು ಕಳೆದುಕೊಳ್ಳಬೇಡ. ದೇವರು ನಿನ್ನಿಂದ ಬಯಸುವ ವಿಷಯಗಳನ್ನು ಸರಿಯಾಗಿ ಮಾಡುತ್ತಾ ದೇವರಿಗೆ ಪ್ರಿಯವಾದವರಾಗಿ ಜೀವಿಸಬೇಕು. ಅದನ್ನು ಯೇಸು ಸ್ವಾಮಿ ಇಂದಿನ ಶುಭ ಸಂದೇಶದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಅವರು ಕೊಲೆ ಮಾಡಕ್ಕೆ ಬಂದರೂ ಕೂಡ ಅವರಿಗೆ ಸೇವೆ ಮಾಡೋದಕ್ಕೆ ಹೋಗ್ತಾರೆ. ಅವರ ರೋಗ ರುಜಿನಗಳನ್ನು ಗುಣಪಡಿಸ್ತಾರೆ. ಮಕ್ಕಳಿಗೆ ಮತ್ತೆ ಜೀವವನ್ನು ಕೊಡ್ತಾರೆ. ಸತ್ತವರನ್ನು ಎಬ್ಬಿಸ್ತಾರೆ. ಅವರ ಮನಗಳನ್ನು, ಆತ್ಮಗಳನ್ನು ಶುದ್ಧೀಕರಿಸಿಕೊಳ್ಳುವಂತೆ ಅತಿ ಉನ್ನತ ಬೋಧನೆಯನ್ನು ಕೊಡ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಕೂಡ ಅಷ್ಟೇ. ಕ್ರೈಸ್ತರೆನಿಸಿಕೊಂಡವರು ಕ್ರಿಸ್ತನಂತೆ ನಾವು ಎಲ್ಲರಿಗೂ ಎಲ್ಲ ಸಂದರ್ಭಗಳಲ್ಲೂ ಒಳ್ಳೆಯ ವಿಷಯಗಳನ್ನು ಮಾತನಾಡಲು, ಒಳ್ಳೆಯ ವಿಷಯಗಳನ್ನು ಮಾಡಲು, ಒಳ್ಳೆಯ ಹಾದಿಯನ್ನು ತೋರಿಸಲು, ಒಳ್ಳೆಯವರಾದ ದೇವರನ್ನು ಕೊಡಲು ಕೂಡ ನಾವು ಸಿದ್ಧರಾಗಿರಬೇಕು. ಸದಾಕಾಲ ಆಸೆ ಉಳ್ಳವರಾಗಿರಬೇಕು. ಅಂತಹ ವರದಾನವನ್ನು ದೇವರು ನಮ್ಮೆಲ್ಲರಿಗೂ ದಯಪಾಲಿಸಲಿ. ಯೇಸು ಸ್ವಾಮಿಯಂತೆ ಬದುಕುವ ಶಕ್ತಿಯನ್ನು, ದೃಢತೆಯನ್ನು, ನಂಬಿಕೆಯನ್ನು, ಧೈರ್ಯವನ್ನು ದೇವರು ನಮ್ಮೆಲ್ಲರಿಗೂ ದಯಪಾಲಿಸಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೆನ್.